ಸರ್ಕಾರ ಕೊಟ್ಟಂತ ಫ್ರೀ ಯೋಜನೆ, ಶಕ್ತಿ ಯೋಜನೆ, ಬಸ್ ಚಾರ್ಜ್ ಫ್ರೀ ಮಹಿಳೆಯರಿಗೆ ಇವತ್ತು ಅತಿ ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿರೋದು. ಯಂಗ್ಸ್ರಿಗೆ ಫ್ರೀ, ಬಸ್ ಚಾರ್ಜ್ ಫ್ರೀ, ಅವ್ ಫ್ರೀ, ಇವ್ ಫ್ರೀ. ಯಾಕೆ ಮಾಡ್ಬೇಕು ಅವ್ನು? ಎಲ್ಲ ದೋಷಕ್ಕೆ ನೋಡ್ತಾವ್ರೆ. ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ, ಅವ್ರ ಮನೆಯಿಂದ ತಂದು ಕೊಡ್ತಾರ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಏನ್ 2,000 ಕೊಡ್ತೀನಿ, 1,000 ನಿಮ್ ಜೋಬಿಂದ ಕೊಡ್ತೀಯ? ಎಲ್ಲ ನಮ್ ದುಡ್ಡೆ. ಇಂಥ ಸರ್ಕಾರ ಬಂದು ಎಲ್ಲಾರ್ಗೂ ಚಿಪ್ಪೆ ಇಡೋದು. ಫ್ರೀ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಸರ್, ಸರ್ಕಾರ ಬಿಟ್ಟಿದೆ. ಬಿಟ್ಟಿ ಬಾಗಿಲು ತೆಗಿಬೇಕು ಮೊದಲು. ಪ್ರಾಬ್ಲಮ್ ಏನಂದ್ರೆ ಭಾಳ ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ, ಭಾಳ ಚೆನ್ನಾಗಿ ಬರ್ತಾ ಇದೆ, ಡೈಲಿ ನೋಡ್ತೀವಿ ನಾವು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದಿವಿತ್. ರಾಜ್ಯ ಸರ್ಕಾರ ಕೊಟ್ಟಂತ ಫ್ರೀ ಯೋಜನೆ, ಶಕ್ತಿ ಯೋಜನೆ, ಬಸ್ ಚಾರ್ಜ್ ಫ್ರೀ ಮಹಿಳೆಯರಿಗೆ ಇವತ್ತು ಅತಿ ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿರೋದು. ಖಜಾನೆಯಲ್ಲಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲದೆ, ಡೀಸೆಲ್ಗೂ ಕೂಡ ಸರ್ವಿಸ್ಗೂ ಕೂಡ ದುಡ್ಡಿಲ್ಲದೆ ಈ ಬಸ್ ಚಾರ್ಜ್ ದರ ಏನು 15% ಏರಿಕೆ ಆಗಿದೆ. ಈಗ 100 ರೂಪಾಯಿ ಚಾರ್ಜ್ ಇದೆ ಅಂದರೆ 115 ರೂಪಾಯಿ ಆಗುತ್ತೆ ಬಸ್ ಚಾರ್ಜು. 10 ರೂಪಾಯಿ ಚಾರ್ಜ್ ಇದೆ ಅಂದರೆ 11.25 ರೂಪಾಯಿ ಆಗುತ್ತೆ. ಸೊ ಹಾಗಾದರೆ ಇದರಿಂದ ಎಷ್ಟು ಸಮಸ್ಯೆ ಆಗುತ್ತೆ? ಗಂಡಸರನ್ನ ಈ ರೀತಿಯಾಗಿ ಅವರಿಗೆ ಅಂದರೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಈಗ ಮೊದಲೇ ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಬಸ್ ಚಾರ್ಜ್ ಕೂಡ ಜಾಸ್ತಿ ಆಗೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಬನ್ನಿ ಜನರನ್ನೇ ಮಾತನಾಡ್ತಾ ಹೋಗೋಣ. ಏನ್ ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಹೇಣ ಅಂತ. ಆ ಮಹೇಣ ಅಂತ. ಮಹಿಳಾ ಮಹೇಣ, ಮಹೇಣ ಮಂಡ್ಯ ಡಿಸ್ಟ್ರಿಕ್ಟ್ ನಮ್ದು. ಆ. ಮಂಡ್ಯದವರು. ಮಂಡ್ಯದವರು ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಮಾಡವ್ರೆ. ಹಾ. ಸರ್ಕಾರ ಸರಿ ಇಲ್ಲ, ಇದು ಸರಿ ಇಲ್ಲ, ಬೆಳಿಬೇಕು. ಬಿಡ್ಬೇಕು. ಏನ್ ಬಿಡ್ಬೇಕು? ಸರ್ಕಾರ ಬೆಳಿಬೇಕು. ಹಾ. ಬಸ್ ಚಾರ್ಜ್ ಮಾಡೋದು, ಹೆಂಗಸರಿಗೆ ಕೊಡೋದು, ಹಾ. ಇವ್ರಿಗೆ ಕೊಡೋದು, ಮಾಡೋದು ಹಾ. ಇವೆಲ್ಲ ತಪ್ಪು. ತಪ್ಪು. ಗಂಡಸರಿಗೆ ಯಾಕೆ ಕೊಟ್ಟಿಲ್ಲ? ಎಲ್ಲ ಗಂಡಸರಿಗೆ ಅನ್ಯಾಯ ಹಾ, ಆಗೋದಲ್ಲ? ಅನ್ಯಾಯ ಆಗದೆ. ಹಾ. ತಪ್ಪು, ಸರ್ಕಾರ ತಪ್ಪು. ಹಾ. ಈಗ ಬೆಳಿಬೇಕು ಸರ್ಕಾರ. ಬೆಂಗಳೂರಿಂದ ಮಂಡ್ಯಕ್ಕೆ ಎಷ್ಟು ಚಾರ್ಜು? ಮಂಡ್ಯಗೆ ಐತೆ 120, 130 ರೂಪಾಯಿ. ಈಗ ಅದು ಇನ್ನೂ ತಪ್ಪು, ಜಾಸ್ತಿ ಆಗುತ್ತಾ? ಜಾಸ್ತಿ ಆಗುತ್ತೆ. ಹಾ. ತಪ್ಪು. ಮತ್ತೆ ನಾನು ಬೆಂಗಳೂರು ಬಂದಾಗ 3 ರೂಪಾಯಿ ಇತ್ತು. ಈಗ 150 ರೂಪಾಯಿ ಆಗುತ್ತೆ ನಿಮ್ಗೆ ಬಸ್ 150 ಚಾರ್ಜ್. ರೂಪಾಯಿ ಆಗದೆ. ಹಾ. ಏನಕ್ಕೆ ಮಾಡ್ಬೇಕು ಅವೆಲ್ಲ? ಹಾ, ಯಾಕೆ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟವ್ರಲ್ಲ? ಫ್ರೀ ಕೊಟ್ಟವನು ಅದಕ್ಕೆ ಸಿದ್ದರಾಮಯ್ಯ ಕಿತ್ಕೊತಾವ್ನ ಎಲ್ಲರ ಹತ್ರ. ಹೆಂಗೆ? ಬಸ್ ಚಾರ್ಜ್, ಏನ್ ಜೋಬಳಿ ಕೈ ಹಾಕಿ ಕಿತ್ಕೊಂಡ್ರಾ? ಬಸ್ ಚಾರ್ಜು, ಎಣ್ಣೆ ಪಣ್ಣೆ ಅವೆಲ್ಲ ಹಾಕೊಂಡು ಮಾಡ್ತಾವನೆ. ನಡೀರಿ ಯಾರ್ ಯಾಕ್ ಹೋಗ್ಲಿ? ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ. ಹಾ, ಹೌದಾ? ನಮ್ ಕಾರಣೆ ಸರಿ ಇಲ್ಲ. ಹೋಗ್ರಿ ರೀ, ಫ್ರೀ ಎಲ್ಲ ಕೊಟ್ಟವ್ರೆ. ಏನ್ ಕೊಟ್ಟವನೆ? ಹೆಂಗಸರು ಕೊಟ್ಟವನೆ. ನಿಮ್ಗೇನ್ ಬೇಕಾಯ್ತು? ಗಂಡಸ್ರು ನಿನಗೂ ಕೊಡ್ಲಿ ಬಿಡು. ನಿಮ್ಗೇನ್ ಬೇಕು? ಏನ್ ಕೊಡ್ಬೇಕು? ಒಂದು ಹೆಂಗಸರು ಅವೆಲ್ಲ ಮಾಡೋ ಬದಲು ಹಾಸ್ಪಿಟ್ಲು, ಆಳು ಮುಳು ಅವ ಇವು ಮಾಡ್ಬೇಕಾಯ್ತು. ಅವ್ನ ಮಾಡ್ಬೇಕಾಯ್ತು. ಒಂದ್ ತಾಳೆಕಲ್ಲಿ, ಒಂದ್ ಹೋಬ್ಳಿಲಿ ಹಾಸ್ಪಿಟ್ಲ್ ಮಾಡ್ಬೇಕಾಯ್ತು. ಹಾ. ಹೆಂಗಸರಿಗೆ ದುಡ್ಡು ಫ್ರೀ, ಬಸ್ ಚಾರ್ಜ್ ಫ್ರೀ, ಅವ್ ಫ್ರೀ, ಇವ್ ಫ್ರೀ. ಯಾಕೆ ಮಾಡ್ಬೇಕು ಅವ್ನು? ತಪ್ಪು. ತಪ್ಪು. ಒಂದ್ ತಾಲೂಕು, ಒಂದ್ ಹೋಬ್ಳಿ, ಹಾ. ಒಂದ್ ಹಾಸ್ಪಿಟ್ಲು, ಸ್ಕೂಲ್ ಮಕ್ಕಳಿಗೆ ಮಾಡ್ಬೇಕಾಯ್ತು. ನಿಮ್ಮ ಹೆಸರೇನು? ಮಹೇಣ, ಮಂಡ್ಯ ಡಿಸ್ಟ್ರಿಕ್ಟ್, ಮದ್ದೂರು ತಾಲೂಕು, ಕೊಪ್ಪ ಹೋಬಳಿ, ಅಳಕೆರೆ ಫಸ್ಟ್, ಮೂಡಿಯ ಪೀಜಾರಗಳ ಮಗ ಮೈನ್ಗೌಡ. ಮಾಯನ್ಗೌಡಿಗಿರೋ ಬುದ್ಧಿ ನಿಮ್ಗಿಲ್ವೇ? ಸರ್ಕಾರಕ್ಕೆ ಏನ್ ಸರ್ ನಿಮ್ಮ ಹೆಸರು? ಮಾದೇವ್ ಅಂತ ಸರ್. ಮಾದೇವ್ರೆ, ನೀವೇನ್ ಹೇಳ್ತೀರಿ? ಗಂಡಸರು ಮೊದ್ಲೇ ನೊಂದ ಜೀವಿಗಳು, ಹೌದೌದು ಅದಕ್ಕೂ ಬರ ಹೇಳಿತವ್ರೆ. ಹೌದು. ಮೊದ್ಲು ಇಲ್ಲಿಂದ ಯಾವ್ದು ಮಳವಳ್ಳಿಗೆ 86 ರೂಪಾಯಿ ಇತ್ತು, ಇವಾಗ 102 ರೂಪಾಯಿ ಆಗಿದೆ. ಈ ತರ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹಾ. ಯಾವ ತರ ಓಡಾಡೋದು ನಾವೆಲ್ಲ? ಇಲ್ಲಿಂದ ತರೋದು ದುಡ್ಡನ್ನ? ಈಗ ಸಾಮಾನ್ಯ ವರ್ಗದವರು, ಸಾಮಾನ್ಯ ಜನರು ನಂಬೋದೇ KSRTC ನಂಬೋದು, ಹೌದು, BMTC ನಂಬೋದು, ಹೌದು. ಆ, ಹಾ. ಸಾರಿಗೆ ವ್ಯವಸ್ಥೆ ನಂಬೋದು. ಹೌದು. ಎಲ್ಲರೂ ಸಾರಿಗೆ ಉಪಯೋಗಿಸಿ ಅಂತಾರ. ಹೌದು. ನಾವು ಪ್ರೈವೇಟ್ ವೆಹಿಕಲ್ ಉಪಯೋಗಿಸ್ಬಿಡಿ, ಪರಿಸರ ಮಾಲಿನ್ಯ ಆಗುತ್ತೆ ಅಂತ. ಹೌದು. ನಾವಲ್ಲಿ ತರೋದು ಒಂದು 15,000 16,000 ರೂಪಾಯಿ ಸಂಬಳ. ಹಾ. ಅದ್ರಲ್ಲಿ ರೇಷನ್ ಅಂತ ಅದಂತೆ ಇದಂತೆ ಅನ್ಕೊಂಡು ಎಲ್ಲ ಹೋಗುತ್ತೆ. ಇವ್ರು ಇಷ್ಟೊಂದು ಬಸ್ ಚಾರ್ಜ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಏನ್ ಕಾರಣ ಯಾವ ತರ ಇರ್ಬೋದು? ಕಾರಣ ಏನಿರ್ಬೋದು ಅಂದ್ರೆ ಇವರು ಬೇರೆದ್ಗೆ ಹಾಕೊಳ್ಳೋದಕ್ಕೆ, ಇಲ್ಲಿ ತೆಗೆದು ಬೇರೆ ಇನ್ನೊಂದು ಹಾಕೊಳ್ಳಕ್ಕೆ ಏನೋ ವ್ಯವಹಾರ ಮಾಡ್ತಾರೆ. ಅದು ಫ್ರೀ ಕೊಟ್ಬಿಟ್ಟು ದುಡ್ಡಿಲ್ವೋ ಸರ್ಕಾರದಲ್ಲಿ, ಖಜಾನಲ್ಲಿ? ದುಡ್ಡು ಇಲ್ವೋ ಏನೋ ಒಟ್ಟಿನಲ್ಲಿ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ. ಖಾಲಿ ಆಗಿರ್ಬೋದು. ಏನಣ್ಣ? ನೋಡಿ, ಕಾಂಗ್ರೆಸ್ ಸರ್ಕಾರ ಹಾ. ಯಂಗ್ಸ್ರಿಗೆ ಮಕ್ಕಳಿಗೆ ಫ್ರೀ ಅನ್ನೋದಲ್ಲ. ಹಾ. ವಯಸ್ಸಾದ ವೃದ್ಧಾದವ್ರಿಗೆ ಹಾ. ಫ್ರೀ ಬಿಟ್ಟಿ, ಹಾ. ಬಟ್ ಮಕ್ಕಳು, ರೈತರ ಕುಟುಂಬದಲ್ಲಿ ಎಷ್ಟೋ ಮಕ್ಕಳು ಡಿಗ್ರಿ ಓದ್ಬೇಕು, ಇಂಜಿನಿಯರ್ ಓದ್ಬೇಕು ಅಂತವ್ರೆ. ಹಾ. ಅಂತವ್ರಿಗೆ ಸಹಾಯ ಮಾಡಿ ಹಾ. ಮಾಡಿದ್ರೆ ಸಿದ್ದರಾಮಯ್ಯ ಮಾಡ್ತಾವ್ರಲ್ಲ, ಯುವ ನಿಧಿ ಕೊಡ್ತಾವ್ರಲ್ಲ. ಯುವ ನಿಧಿ ಎಲ್ಲಿ ಸಿಗ್ತಾ ಇದೆ? ಹಾ. ಎಲ್ಲೂ ಸಿಗ್ತಾ ಇಲ್ಲ. ಸುಮ್ನೆ ಸುಳ್ಳು ಸರ್ಕಾರ ಇದು ಕಾಂಗ್ರೆಸ್. ಹಾ. ಬಿಜೆಪಿ ಒಳ್ಳೆ ಸರ್ಕಾರ ನಡೆಸ್ತಾ ಇತ್ತು. ಹಾ.
ಬಿಜೆಪಿನ ಹಾಳು ಮಾಡಿ ಇವ್ರು ನನ್ನ ಎಲ್ಲಾ ಫ್ರೀ ಅಂದ್ರು. ಮೈಸೂರು ಸಬರ್ ಬಸ್ ಸ್ಟಾಪ್ ಅಲ್ಲಿ ಎಷ್ಟೋ ಹೆಣ್ಮಕ್ಳು ಹುಬ್ಳಿ ಧಾರವಾಡದಿಂದ ಬಂದು ಮಲಗ್ತಾವ್ರೆ. ಅವ್ರಿಗೆ ಏನು ಸೌಲಭ್ಯ ಸಿಗ್ತಾ ಇಲ್ಲ. ಹೋಯ್ತಾರೆ ಚಾಮುಂಡಿ ಬೆಟ್ಟ ನೋಡ್ತಾರೆ, ಅದ್ ನೋಡ್ತಾರೆ ಇದ್ ನೋಡ್ತಾರೆ. ಊಟ ಮಾಡಕ್ ದುಡ್ಡಿರಲ್ಲ. ಈಗ ಹೇಗೆ ಫೈನಲ್ ಏನ್ ಇವಾಗ? ಏನು ಅಂದ್ರೆ ಇಲ್ಲ, ದುಡ್ಡಿಲ್ವಾ ಸರ್ಕಾರದಲ್ಲಿ? ದುಡ್ಡಿಲ್ವಾ? ದುಡ್ಡಿಲ್ಲ. ಸಿದ್ದರಾಮಯ್ಯ ರಾಜರಾಮಯ್ಯ ಕೊಟ್ಬಿಟ್ಟು ಮುಚ್ಕ ಮನೆಗೆ ಹೋಗ್ಬೇಕಷ್ಟೇ. ಬಹಳ ಜೋರಾಗಿ ಮಾತಾಡ್ತಾವ್ರಪ್ಪ ಇವರು. ನಮಸ್ಕಾರ ಅಣ್ಣ. ಇದೆಲ್ಲ ಹೇಳ್ತಿರಲ್ಲ, ನಮ್ಮ ಸುಪ್ರೀಂ ಕೋರ್ಟು ರಾಜಕೀಯ ಪಕ್ಷಗಳಿಗೆ ಚಾಟಿ ಬೀಸಬೇಕು, ಹೊಡಿಬೇಕು, ಕುಗಿಬೇಕು. ಅವಾಗ ನಮ್ಮ ಹೆಸರು ಲಕ್ಷ್ಮೀಕಾಂತ್ ಅಂತ. ಲಕ್ಷ್ಮೀಕಾಂತ್ ಅವ್ರೆ, ಅವಾಗ ಅದು ಎಲ್ಲಾ ಪಕ್ಷನೂ ಸರಿ ಆಗ್ತವೆ. ಯಾವುದೇ ಪಕ್ಷ ಅಂತ ಅಲ್ಲ, ಈಗ ಯಾರೂ ಇಲ್ಲ, ಎಲ್ಲ ದೋಷಕ್ಕೆ ನೋಡ್ತಾವ್ರೆ. ಆದ್ರಿಂದ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ದಯವಿಟ್ಟು ಖಾಲಿ ಬೀಳ್ತೀವಿ ಸುಪ್ರೀಂ ಕೋರ್ಟ್ಗೆ. ಈಗ ಸುಪ್ರೀಂ ಕೋರ್ಟ್ ಏನ್ ಆದೇಶ ಹೊರಡಿಸ್ಬೇಕು, ನೀವು ಒಂದ್ಸಲ ಹೊರಡಿಸ್ಬಿಡಿ ಆದೇಶ. ಆದೇಶ ಅಲ್ಲ, ಎಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಏನು ಆಮಿಷ ಒಡ್ಡಬಾರ್ದು ಎಲೆಕ್ಷನ್ ನಲ್ಲಿ. ಆ ರೀತಿ ಒಂದು ಎಲೆಕ್ಷನ್ ಮಾಡ್ಬೇಕು. ಜನರ ಸೇವೆ ಮಾಡುತ್ತೀರಿ ಅಂತ ಹೇಳ್ಬೇಕು ಹೊರತು ಜನರಿಗೆ ಫ್ರೀ ಕೊಡ್ತೀನಿ ಅಂತ ಫ್ರೀ ಹೇಳ್ಬೇಕು. ಕೊಡ್ತೀನಿ, ಅದನ್ನ ಕೊಡ್ತೀನಿ, ಇದನ್ನ ಕೊಡ್ತೀನಿ ಅಂತ ಏನು ಕೊಡ್ಬಾರ್ದು. ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ, ಅವ್ರ ಮನೆಯಿಂದ ತಂದು ಕೊಡ್ತಾರ, ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ, ಅವ್ರ ಮನೆಯಿಂದ ತಂದು ಕೊಡ್ತಾರ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಎಲ್ಲ ನಮ್ದೇ ದುಡ್ಡು ನಮ್ದೇ ಇದು, ನಮ್ದೇ ದುಡ್ಡು ನಮ್ದೇ ಇದು. ಅವ್ರೇನ್ ಪುಸ್ತಕ ಕೊಡ್ತಾರ? ಸರ್ ಲಕ್ಷ್ಮೀಕಾಂತ್ ಅವ್ರೆ, ಮೊದ್ಲೇ ನಮ್ ಗಂಡಸ್ರು ಪಾಪ ನೊಂದ ಜೀವಗಳು 10 ರೂಪಾಯಿ ಗುಡ್ಡೆ ಹಾಕಕ್ಕ ಕಷ್ಟ ಪಡ್ತಾವ. ಅದ್ರಲ್ಲಿ ತಿರ್ಗಾ ಬರ ಹೇಳಿತವ್ರ, ಏನ್ ಮಾಡ್ತೀರಿ? ಈಗ ನಾವೇನ್ ಮಾಡಕ್ ಆಗಲ್ಲ ಅಂದಿದ್ದಕ್ಕೆ ಹಿಂಗ್ ಬಡ್ಕಂತ ಇರೋದು. ಏನಾರ ಮಾಡೋದಾಗಿದೆ ಅವ್ರು ಮಾಡೋರು ಜನ. ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ರಲ್ಲ ಈಗ. ಲೇಡೀಸ್ಗೆ ಅಂತಂದ್ರೆ ಸುಮ್ನೆ ಅವ್ರಿಗೆ ಚೂ ಮಾಕಾಳಿ ಈಗ ಏನಾಗತ್ತೆ, ಹೆಣ್ಣು ಮಕ್ಳು ಮುಗ್ದಿರ್ತಾರಲ್ಲ ಅವರೇ ಓಟ್ ಹಾಕೋರು, ಬುದ್ಧಿವಂತರು ಯಾರು ಹಾಕಲ್ಲ. ಈಗ ಅವ್ರ ತಲೆನ ಹ್ಯಾಕ್ ಮಾಡ್ಬಿಟ್ಟವ್ರ ಇವರು. ಓ ನಮ್ದು ಋಣ ಐತೆ ಕಣಪ್ಪ, ಋಣ ಐತೆ ಅಂತ ಒತ್ಲಿ ಅಂತ. ಯಾರ ಕೇಳೋ ಹಳ್ಳಿ ಮಕ್ಳು ಸಿದ್ದರಾಮಯ್ಯ 2,000 ಕೊಡ್ತಾರಲ್ಲ, ಅದಕ್ಕೆ ನನ್ನ ಜೀವನ ನಡೀತಾ ಇರೋದು ಅಂತಾರೆ. ಸಿದ್ದರಾಮಯ್ಯ ಎಷ್ಟು ವಸೂಲಿ ಮಾಡ್ತಾವ್ರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಿದ್ದರಾಮಯ್ಯರು ಈ ಸಲ ಲಾಸ್ಟ್ ಎಲೆಕ್ಷನ್ ಸಾಲ ತಂದು ಎಳೆದ್ಬಿಟ್ಟು ಬ್ಯಾನ್ ಮೇಲೆ ಗೂಬೆ ಕುಂಡಿಸ್ಬಿಟ್ಟು ಹೋಯ್ತಾ ಇರ್ತಾನೆ ಅಷ್ಟೇ ಒಂದು. ಹೇಳಿ ಸರ್, ನಿಮ್ಮ ಹೆಸರು? ಸರ್, ಓದೋ ಮಕ್ಕಳಿಗೆ ಫ್ರೀ ಕೊಡ್ಲಿ. ಸರ್ ನಿಮ್ಮ ಹೆಸರು? ವೇಲು ಅಂತ. ಓದೋ ಮಕ್ಕಳಿಗೆ ಫ್ರೀ ಕೊಡ್ಲಿ. ಅವ್ರ ಜಾಬಿಂದ ಕೊಡ್ತಾ ಇಲ್ಲ ಆಯ್ತಾ? ಯಾರು ಕೇಳಿಲ್ಲ 2,000 ಕೊಡಿ ಅಂತ. ದುಡಿತೀವಿ, ಊಟ ಮಾಡ್ತೀವಿ. ಓದೋ ಮಕ್ಕಳಿಗೆ ಹೆಲ್ಪ್ ಮಾಡಿ, ಹೆಲ್ತ್ಗೆ ಹೆಲ್ಪ್ ಮಾಡಿ, ಸಾಕು. ಪಿಟೇರಾದಲ್ಲಿ ಹೋಗಿ ನೋಡಿ ಎಷ್ಟು ಜನ ಕೂತ್ಕೊಂಡಿದಾರಂತ. ಎಲ್ಲೇ? ಪಿಟೇರಾದಲ್ಲಿ. ಅವ್ರಿಗೆಲ್ಲ ಹೆಲ್ಪ್ ಮಾಡ್ರಿ, ಹೆಲ್ತ್ಗೆ ಹೆಲ್ಪ್ ಮಾಡಿ, ಓದೋ ಮಕ್ಕಳಿಗೆ ಹೆಲ್ಪ್ ಮಾಡಿ. ಅದು ಬಿಟ್ಟು ಗೊತ್ತಾಯ್ತು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಅದನ್ನು ಬಂದ್ ಮಾಡಿರು ಇವರು. ಅದನ್ನೇನ್ ಮಾಡ್ತಾವ್ರೆ? ಅದು ಇಲ್ದಂಗ್ ಮಾಡ್ತಾರೆ. ಓದೋ ಹುಡುಗರಿಗೆ ಕೊಡ್ಲಿ ಫ್ರೀ. ಯಾಕೆ ಕೊಡ್ತಾರೆ ಜನಗಳಿಗೆ? ಬಸ್ ಫೇರ್ ಜಾಸ್ತಿ. ಜಾಸ್ತಿ ಆಗೋದು. ಕೂಲಿ ಕೆಲಸ ಮಾಡೋರು ಏನ್ರಿ ಮಾಡೋದು? ಕೂಲಿ ಕೆಲಸ ಮಾಡೋರು ಏನ್ ಮಾಡೋದು? ಬಹಳ ಪ್ರಾಬ್ಲಮ್ ಆಗುತ್ತೆ. ಏನ್ 2,000 ಕೊಡ್ತೀನಿ, 1,000 ನಿಮ್ ಜೋಬಿಂದ ಕೊಡ್ತೀಯ? ಎಲ್ಲ ನಮ್ ದುಡ್ಡೆ, ನಾವು ಟ್ಯಾಕ್ಸ್ ಕಟ್ತೀವಿ ಆಯ್ತಾ? ಕರೆಕ್ಟಾ? ಎಲ್ಲ ನಮ್ ದುಡ್ಡನ್ನೇ ಕೊಡ್ತಾವ್ರೆ. ಬೆಂಗಳೂರಲ್ಲಿ ಒಂದು ರೋಡ್ ಚೆನ್ನಾಗಿಲ್ಲ, ಅದೆಲ್ಲ ಮಾಡಕ್ಕಿದೆಯಾ? ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸರ್ ನಮಸ್ಕಾರ. ಗೋಪಾಲ್ ಕೃಷ್ಣ ಅಂತ. ಗೋಪಾಲ್ ಕೃಷ್ಣ ಅವ್ರೆ, ಈಗ ಬಸ್ ಚಾರ್ಜ್ ಜಾಸ್ತಿ ಆಗ್ಬಿಡ್ತದೆ. ಈಗ ಈ C6 ಯಾವ್ದೋ ಬಂದಿದೆಯಲ್ಲ, ಹೆಂಗಸರಿಗೆ ಫ್ರೀ ಮಾಡಿದಾರಲ್ಲ, ಸರ್ಕಾರಕ್ಕೆ ಲಾಸ್. ಯಾಕಂದ್ರೆ ಜಾಸ್ತಿ ದುಡ್ಡು ಕಟ್ಬೇಕಾಗದ ಅವರು KSRTCಗೆ. ಅದಕ್ಕೆ ದುಡ್ಡು ಖಾಲಿ ಆಗದೆ ಅನ್ಬಿಟ್ಟು ಈಗ ಗಂಡಸರು ಬರ ಮೇಲೆ ಹೊಡಿತಾವ್ರಲ್ಲ ತಲೆ ಮೇಲೆ. ಅಲ್ಲ, ಈಗ ಸರ್ಕಾರಕ್ಕೆ ಇನ್ನಷ್ಟು ನಷ್ಟ ಆಗ್ತದೆ ಅವಾಗ. ಯಾಕಂದ್ರೆ ಬಸ್ ಚಾರ್ಜ್ ಜಾಸ್ತಿ ಆಗಿದ್ರಿಂದ ಹೆಂಗಸರೆಲ್ಲ ಸರ್ಕಾರ ಮತ್ತೆ ಕಟ್ಕೊಡ್ಬೇಕಲ್ಲ ಇವ್ರಿಗೆ, ಸಾರಿಗೆ ಸಂಸ್ಥೆಗಳಿಗೆ. ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ನೀವೇ ಆಲೋಚನೆ ಮಾಡಿ ಅಲ್ವಾ? ಹಂಗೆ ಮತ್ತೀಗ ಏನ್ ಮಾಡ್ಬೋದು ಅಂತೀರಿ? ಅಲ್ಲ, ಈಗ ಬಿಟ್ಟಿ ಬಾಗಿಲು ತೆಗಿಬೇಕು ಮೊದ್ಲು. 65,000 ಕೋಟಿ ಇದಕ್ಕೆ ಖರ್ಚು ಮಾಡ್ತಾ ಇದೀವಿ ಅಂತಾರೆ. ಯಾವ್ದು ಡೆವಲಪ್ಮೆಂಟ್ ವರ್ಕ್ ಯಾವ್ದು ಆಗ್ತಾ ಇಲ್ಲ ಇವಾಗ. ಈಗ ಬಿಟ್ಟಿ ಭಾಗ್ಯ ತೆಗೆದ್ರೆ ಓಟ್ ಹಾಕರ್ ಯಾರು? ಅದು ಕೇಳಿದ್ರ, ಬಿಟ್ಟಿ ಭಾಗ್ಯ ಕೊಡಿ ಅಂತ ಕೇಳಿದ್ರ, ಹೆಂಗಸರು ಕೇಳಿದ್ರ. ಕಾಂಗ್ರೆಸ್ ಇಲ್ಲಿ ಕೇಳಿ, ಹೆಂಗಸರು ನಮ್ಗೆ ಫ್ರೀ ಮಾಡಿ ಅಂತ ಕೇಳಿದ್ರ, 2,000 ರೂಪಾಯಿ ಕೊಡಿ ಅಂತ ಕೇಳಿದ್ರ ಅವರು. ಅವ್ರು ಕೇಳಿಲ್ವಲ್ಲ, ಇವ್ರು ಮಾಡಿ ಕೊಂಡಿರ್ತಾನೆ ಅದನ್ನ. ಹಂಗೆ ಈಗ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಲಾಸು. ಜಾಸ್ತಿ ಓಡಾಡೋರು ಹೆಂಗಸರೇ, ಅವ್ರ ದುಡ್ಡೆಲ್ಲ ಸರ್ಕಾರ ಸಾರಿಗೆ ಸಂಸ್ಥೆಗಳು ಕಟ್ಕೊಡ್ಬೇಕು. ಎಲ್ಲಿ ಓಡಾಡ್ತಾರೆ? ನಾನೇ ನೋಡ್ತೀನಲ್ಲ, ಒಂದು ಯಾವ್ದು 50 ಜನ ಇದ್ರೆ ಅಲ್ಲಿ 35 ಜನ ಹೆಂಗಸೇ ಇರ್ತಾರೆ. ಅವರೇ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಹಂಗೆ. ಓಕೆ ಓಕೆ ಓಕೆ. ಸರ್ ಏನ್ ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅವ್ರೆ,
ಬಸ್ ಚಾರ್ಜ್ ಕಾಸು ಇದ್ದದೋ ಇಲ್ವೋ? ಇಲ್ಲ ಇಲ್ಲ. ಇಲ್ಲ ಜಾಸ್ತಿ ಮಾಡವ್ರೆ. ಅದು ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕೀಗ? ಭಿಕ್ಷೆ ಬೇಡ್ಲಿಕ್ಕಂತೂ ಆಗೋದಿಲ್ಲ, ಏನ್ ಮಾಡಕ್ ಭಿಕ್ಷೆ ಬಿಡಕ್ ಆಗಲ್ಲ, ದುಡಿಲಿಕ್ಕಂತೂ ಆಗೋದಿಲ್ಲ, ಇಲ್ಲಿ ದುಡಿಲಿಕ್ಕೆ ದುಡಿಲಿಕ್ಕೆ ಯಾರು ಆಗಲ್ಲ. ಕೊಡೋದಿಲ್ಲ, ದುಡಿಲಿಕ್ಕೆ ಯಾಕಾಗಲ್ಲ? ಯಾರು ಕೊಡೋದಿಲ್ಲ ಇಲ್ಲಿ ಯಾರು ಕೊಡಲ್ವಾ? ಕೆಲಸ ಕೆಲ್ಸ ಕೊಡಲ್ಲ. ಇಲ್ಲ. ಈ ಕಡೆ ಎಲ್ಲ ಕೆಲ್ಸ ಆಂಧ್ರ ಇಲ್ಲ, ದುಡ್ಡಿಲ್ಲ, ಈ ಕಡೆ ದುಡ್ಡು ಜಾಸ್ತಿ.